ನಮಸ್ಕಾರ. ಕರ್ನಾಟಕದ ಮಹಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಏನಪ್ಪಾ ಅಂದ್ರೆ ಎಲ್ಲ ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಾಳೆ ಸೋಮವಾರ ನವೆಂಬರ್ 25, ನಾಳೆ ಸೋಮವಾರ ಗೃಹಲಕ್ಷ್ಮಿ 15ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. ಯಾವಾಗ ಅಮೌಂಟ್ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಮತ್ತು ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿರುತ್ತೆ. ಅದೇ ರೀತಿ ನಮ್ಮ ಚಾನಲ್ಗೆ ಹೊಸಬರ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಸಂಪೂರ್ಣವಾದ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಮಾಹಿತಿ ಗೊತ್ತಾಗಲ್ಲ. ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಇದೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಮಾಹಿತಿ ಅಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಹಾಗೆ ಗೃಹಲಕ್ಷ್ಮಿ 14 ಕಂತಿನವರಿಗೆ ಎಲ್ಲರೂ ಅಮೌಂಟ್ ನ ಪಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈಗಾಗಲೇ 1,24,00,000 ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಕೂಡ ರಿಸೀವ್ ಆಗಿದೆ. 14ನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರೋದು 15ನೇ ಕಂತಿನ ಅಮೌಂಟ್ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ಮತ್ತು ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ 14ನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂತ. ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡೋದಾದ್ರೆ, ಈಗಾಗಲೇ ಬಹಳಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ 14ನೇ ಕಂತಿನ ಅಮೌಂಟ್ ಕೂಡ ರಿಸೀವ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಒಂದು 10% ಜನರಿಗೆ ಮಾತ್ರ ಅಮೌಂಟ್ ಬರೋದು ಬಾಕಿ ಇದೆ. ಅವ್ರಿಗೂ ಕೂಡ ಸದ್ಯದಲ್ಲಿ ಅಮೌಂಟ್ ಬರುತ್ತೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈಗಾಗಲೇ ಯಾರಿಗೆ 14ನೇ ಕಂತಿನ ಅಮೌಂಟ್ ಬಂದಿಲ್ಲಲ್ಲ, ನೀವು ಕೂಡ ವೇಟ್ ಮಾಡಿ, ಸದ್ಯದಲ್ಲಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ. ಮೇ ಬಿ ನಾಳೆ ಕೂಡ ಅಮೌಂಟ್ ಬರ್ಬೋದು. ಯಾಕಂದ್ರೆ ಇವತ್ತು ಸಂಡೇ ಇರೋದ್ರಿಂದ ಎಲ್ಲ ಬ್ಯಾಂಕುಗಳು ಸರ್ವರ್ ಬಿಸಿ ಇರುತ್ತೆ. ನಾಳೆ ಸೋಮವಾರ ಇರೋದ್ರಿಂದ ಎಲ್ಲ ಬ್ಯಾಂಕುಗಳು ಆನ್ ಇರೋದ್ರಿಂದ ನಾಳೆ ಅಮೌಂಟ್ ಬರುವ ಸಾಧ್ಯತೆ ಇರುತ್ತೆ. ನಾಳೆ 14 ಮತ್ತು 15ನೇ ಕಂತಿನ ಅಮೌಂಟ್ ಎರಡು ಟೋಟಲ್ ಆಗಿ ಬಂದ್ಬಿಟ್ಟು ನಿಮ್ಗೆ 4,000 ರೂಪಾಯಿ ಅಂದ್ರೆ 4,000 ರೂಪಾಯಿ ಬರುವ ಸಾಧ್ಯತೆ ಬಹಳಷ್ಟು ಇದೆ. ವೇಟ್ ಮಾಡಿ, ನಾಳೆ ಅಮೌಂಟ್ ಬಂದ್ರೆ ಬರ್ಬೋದು. ವೇಟ್ ಮಾಡಿ, ಅಮೌಂಟ್ ಬಂದೇ ಬರುತ್ತೆ. ಮತ್ತೆ ಇದೇ ರೀತಿ 15ನೇ ಕಂತಿನ ಅಮೌಂಟ್ ಯಾರಿಗೆ ಬರುತ್ತೆ ಅಂತ ತಿಳಿಸ್ಕೊಡೋದಾದ್ರೆ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ರು. ಏನಪ್ಪ ನವೆಂಬರ್ 25 ಅಂದ್ರೆ ಸೋಮವಾರದಿಂದ 15ನೇ ಕಂತಿನ ಅಮೌಂಟ್ ನವೆಂಬರ್ ತಿಂಗಳ ಅಮೌಂಟ್ ಬಿಡುಗಡೆ ಆಗುತ್ತೆ. ನವೆಂಬರ್ ಎಂಡ್ ಒಳಗಾಗಿ 15ನೇ ಕಂತಿನ ಅಮೌಂಟ್ ನ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ರು. ಇದ್ರ ಪ್ರಕಾರ ಈಗಾಗಲೇ ಒಂದು ಜನಕ್ಕೆ ಕೂಡ ಅಮೌಂಟ್ ಬಂದಿದೆ. ನಾಳೆ ಸೋಮವಾರ ಇರೋದ್ರಿಂದ ಎಲ್ಲಾ ಬ್ಯಾಂಕುಗಳು ಸ್ಟಾರ್ಟ್ ಇರುತ್ತೆ. ನಾಳೆ ಕೂಡ ಅಮೌಂಟ್ ಬರೋ ಸಾಧ್ಯತೆ ಬಹಳಷ್ಟಿದೆ. ನಾಳೆ ಕೂಡ ನಿಮ್ಗೆ ಅಮೌಂಟ್ ಬರಬಹುದು. ಸ್ವಲ್ಪ ವೇಟ್ ಮಾಡಿ, ನಿಮಗೂ ನಾಳೆ ಅಮೌಂಟ್ ಬರೋ ಸಾಧ್ಯತೆ ಇದೆ. ಮತ್ತೆ ನಾಳೆ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂದ್ರೆ, ಈಗಾಗಲೇ ಯಾರು 14ನೇ ಕಂತಿನ ಅಮೌಂಟ್ ನ ಯಾರೆಲ್ಲ ಪಡ್ಕೊಂಡಿದಾರಲ್ಲ, ನಿಮಗೆ ಪ್ರತಿಯೊಬ್ಬರಿಗೂ 15ನೇ ಕಂತಿನ ಅಮೌಂಟ್ ಬರುತ್ತೆ. ಯಾರು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂದ್ರೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೊಡಗು, ಚಾಮರಾಜನಗರ, ರಾಮನಗರ, ಬಳ್ಳಾರಿ, ಮೈಸೂರು, ಹಾವೇರಿ, ಗದಗ, ಧಾರವಾಡ, ಹುಬ್ಬಳ್ಳಿ ಮತ್ತು ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಬೀದರ್, ಗುಲ್ಬರ್ಗ ಈ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಖುದ್ದಾದ ಮಾಹಿತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. ಸ್ವಲ್ಪ ವೇಟ್ ಮಾಡಿ, ಪ್ರತಿಯೊಬ್ಬರಿಗೆ ಅಮೌಂಟ್ ಬಂದೇ ಬರುತ್ತೆ. ಮತ್ತು ಈಗಾಗಲೇ ಯಾರು 13ನೇ ಕಂತಿನ ಅಮೌಂಟ್ ಮತ್ತು 14ನೇ ಕಂತಿನ ಅಮೌಂಟ್ ನ ಯಾರೆಲ್ಲ ಪಡ್ಕೊಂಡಿದಾರಲ್ಲ, ನಿಮ್ಗೆ 100% 15ನೇ ಅಮೌಂಟ್ ಅಂದ್ರೆ 15ನೇ ಕಂತಿನ ಅಮೌಂಟ್ 2,000 ರೂಪಾಯಿ ಬರುತ್ತೆ. ಒಂದ್ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಲೈಕ್ ಮಾಡ್ಕೊಳ್ಳಿ. ಬಹಳ ಜನ ಲೈಕ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಮತ್ತು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.